ನಮ್ಮ ಆದಿಲ್ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಅವರು ನಮ್ಮ ಜೊತೆ ಕಾಂಗ್ರೆಸ್ ವಿರುದ್ಧ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ. ನಾನು ಆಲ್ರೆಡಿ ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮುಂದೆ ನಾನು ಇಡೀ ದಾವಣಗೆರೆ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಹೇಳೋದು ಇಷ್ಟೇ, ಒಂದೇ ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂಡಿಸಿ ಕೇಳ್ತಾ ಇದ್ದೀರಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ, ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಆದಿಲ್ ಹತ್ರ ಕೇಳ್ಕೊಂಡಿದ್ದೀನಿ. 100% ಈ ಭಾಗದಲ್ಲಿ ಸಮರ್ಥೆ ಗೆಲ್ಲೋದು, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ನಾವು ಕೊಟ್ಟಿರೋಂಥ 5 ಗ್ಯಾರಂಟಿನೇ ಜನಕ್ಕೆ ಸೇರ್ತಾ ಇರೋದು. ಪ್ರತಿಯೊಬ್ಬರು ನಮ್ಮ ಹತ್ರ ಬೆನಿಫಿಷರಿನೇ ಇರ್ಬೋದು. ನಮ್ಮ ಸಮಾಜದವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ, ನಾನು ಆಗಿಲ್ಲ ಅಂತ ಹೇಳಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಕೇಳೋದು ತಪ್ಪೇನಲ್ಲ. ನಾನು ನಮ್ಮ ಅಪ್ಪನ ಹತ್ರ ಹೋಗಿ ನನಗೆ ಇದು ಕೊಡಿಸು ಅಂತ ಕೇಳ್ಬೋದು, ಕೊಡ್ತೀನೋ ಇಲ್ವೋ ಅನ್ನೋ ಹಕ್ಕಿರೋದು ನಮ್ಮ ಅಪ್ಪಗೇನೆ ಅಲ್ಲ. ಇಲ್ಲ ನಮ್ಮ ಅಮ್ಮ ಹತ್ರ ಹೋಗಿ ನಾನು ಜಗಳ ಆಡ್ಬೋದು. ಅದೇ ಪಕ್ಷ ಅನ್ನೋದು. ಕಾಂಗ್ರೆಸ್ ಪಕ್ಷದ ಜೊತೆ ಮುಸಲ್ಮಾನರು ಇದ್ದಾರೆ, ನಮ್ಮ ಜೊತೆ ಕೆಲವು ಟೈಮಲ್ಲಿ ನಾವು ಕೇಳಿದ್ದು ಇವಾಗ ಕೊಡೋಕ್ಕಾಗಲ್ಲ, ಮುಂದಕ್ಕೆ ಕೊಡ್ತೀವಿ ಅಂತಾರೆ. ಅಷ್ಟೇ ಇರೋದು ಹೊರತು ನಮ್ಮನ್ನು ಎಲ್ಲೂ ಕೂಡ ಬಿಟ್ಕೊಡಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸಲ್ಮಾನರ ಜೊತೆ ಇದೆ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.